ಅಸ್ಸಲಾಂ ವಲೈಕುಂ ರಹಮತುಲ್ಲಾಹಿ ಬರ್ಕಾತು. ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ನಮ್ಮ ಚೇರ್ಮನ್ ಸಾಹೇಬ್ರು ಶ್ರೀರಂಗಪಟ್ಟಣ ಟಿಪ್ಪು ಸುಲ್ತಾನ್ ವಕ್ಫ್ ಎಸ್ಟೇಟ್ ಕಮಿಟಿ, ಮ್ಯಾನೇಜ್ಮೆಂಟ್ ಕಮಿಟಿ, ಡೆವಲಪ್ಮೆಂಟ್ ಕಮಿಟಿ ಅವ್ರ ಬಗ್ಗೆ ಅಲ್ಲಿಯ ನಡೀತಾ ಇರೋ ದುರಾಡಳಿತ ಬಗ್ಗೆ ನಿಮ್ಮಲ್ಲಿ ಕ್ವಶನ್ ಮಾಡಕ್ಕೆ ಬಂದಿದ್ದೀನಿ. ಸಾಹೇಬ್ರೆ, ಚೇರ್ಮನ್ ಸಾಹೇಬ್ರೆ, ನೀವು ಸಂವಿಧಾನಬದ್ಧವಾಗಿ ನಮ್ಮ ಸಂವಿಧಾನನ ನೀವು ಪ್ರಮಾಣ ವಚನ ಸ್ವೀಕರಿಸಿ ನೀವು ಇಲ್ಲಿಗೆ ಬಂದಿದ್ದೀರ. ನಾವು ನಿಮ್ಮಲ್ಲಿ ಏನು ಕೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈಗ ಆ ಬೈಲಾ ಪ್ರಕಾರ, ಲಾ ಪ್ರಕಾರ ಸೆಕ್ರೆಟರಿ ಪೋಸ್ಟಲ್ಲಿ ಎಕ್ಸ್ ಅಫಿಷಿಯೋ ಕೂತ್ಕೋಬೇಕಾಗಿತ್ತು. ಅವ್ರ ಮೇಲೆ ಯಾಕೆ ನೀವು ಇನ್ನೂ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿಲ್ಲ? ಏನಕ್ಕೋಸ್ಕರ ಕೊಟ್ಟಿಲ್ಲ? ದಯವಿಟ್ಟು ಅದನ್ನು ಹೇಳಿ. ನಮಗೆ ಪಬ್ಲಿಕ್ ಇಂಟ್ರೆಸ್ಟ್, ಪಬ್ಲಿಕ್ ಕ್ವಶನ್ಸ್, ಪಬ್ಲಿಕ್ ಇಶ್ಯೂಸ್, ಇದು ಪಬ್ಲಿಕ್ಗೆ ಉತ್ತರ ಕೊಡಿ. ಆಮೇಲೆ ಈ ರೋಡ್ಗೆ 6 ವೇಗೆ ಜಮೀನು ಹೋಗಿದೆ. ಆ ಜಮೀನು ಹಣನ ಏನು ಮಾಡಿದ್ರು, ಎಷ್ಟು ಬಂತು, ಅದ್ರ ಇಂಟ್ರೆಸ್ಟ್ ಎಷ್ಟಿದೆ, ಇಲ್ಲಿವರೆಗೆ ಎಷ್ಟಾಗಿದೆ, ಅದನ್ನು ಡಾಕ್ಯುಮೆಂಟ್ ಸಮೇತ ತೋರಿಸಿ ಪಬ್ಲಿಕ್ಗೆ. ಆಮೇಲೆ 423 ಸರ್ವೆ ನಂಬರ್ ನೀವು ಮುನ್ಸಿಪಾಲ್ಟಿ ಅವರಿಗೆ ಸೇಲ್ ಮಾಡಿದ್ದೀರ. ಅದ್ರ ಹಣ ಎಲ್ಲೋಯ್ತು, ಅದ್ರ ಹಣ ಎಷ್ಟು ಬಂತು, ಅದ್ರ ಹಣ ಇಲ್ಲಿವರೆಗೆ ಎಷ್ಟಾಗಿದೆ, ಅದನ್ನು ಡಾಕ್ಯುಮೆಂಟ್ ಸಮೇತ ಪಬ್ಲಿಕಲ್ಲಿ ತೋರಿಸಿ, ಮತ್ತು ನೋಟಿಸ್ ಬೋರ್ಡಲ್ಲಿ ಹಾಕಿ. ಹಾಗೆ ನಮ್ಮ ಮಂಡ್ಯ ಜಿಲ್ಲೆಯ ವಕ್ಫ್ ಆಫೀಸರು ಇವ್ರ ಮೇಲೆ ಇದುವರೆಗೆ ಏನು ಕ್ರಮ ಕೈಗೊಂಡಿದ್ದೀರಾ? ಡಾಕ್ಯುಮೆಂಟ್ ಸಮೇತ ನಿಮಗೆ ಎಕ್ಸ್ ಅಫಿಷಿಯೋ ಬಗ್ಗೆ ಮತ್ತು ಟರ್ಮ್ಸ್ ಎಗೇನೆಸ್ಟ್ ಕಮಿಟಿ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ನಿಮಗೆ ದೂರು ಕೊಟ್ಟಿದ್ದೀವಿ. ಅದ್ರ ಬಗ್ಗೆ ನೀವು ಏನು ಕ್ರಮ ಕೈಗೊಂಡಿದ್ದೀರಾ? ಯಾಕೆ ಇನ್ನೂ ಕ್ರಮ ಕೈಗೊಂಡಿಲ್ಲ? ಯಾಕೆ ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ ನೀವು? ಇದನ್ನು ಯಾರು ಅಪ್ರೂವಲ್ ಮಾಡಿಕೊಟ್ಟಿದ್ದು? ಅವ್ರ ಮೇಲೆ ಯಾಕೆ ಲೀಗಲ್ ಆ್ಯಕ್ಷನ್ ತೊಗೊಂಡಿಲ್ಲ? ವಕ್ಫ್ ಮಂಡಳಿ ಕೂಡ ಇವ್ರ ಮೇಲೆ ಯಾಕೆ ಆ್ಯಕ್ಷನ್ ತೊಗೊಂಡಿಲ್ಲ? ಈ ಆಫೀಸರ್ನ ಸಸ್ಪೆಂಡ್ ಮಾಡಬೇಕು ಫಸ್ಟು, ಅಲ್ವಾ? ಸಸ್ಪೆಂಡ್ ಮಾಡಿ. ನಿಮ್ಗೊಂದು ಕಾನೂನು, ನಮಗೆ ಜನಸಾಮಾನ್ಯರಿಗೊಂದು ಕಾನೂನಾ? ನಮ್ಗೊಂದು ಕಾನೂನು, ನಿಮ್ಗೊಂದು ಕಾನೂನಾ? ನಾವೆಲ್ಲ ಇದೇ ಲಾ ತಾನೇ ನಾವು ಒಪ್ಕೊಂಡಿರೋದು. ಎಲ್ಲರೂ ನಾವು ಇಲ್ಲಿ ಬದುಕ್ತಾ ಇರೋದು ಇದೇ ಲಾ ತಾನೆ. ಮತ್ತು ನಿಮ್ಗೊಂದು ಕಾನೂನು, ನಮ್ಗೊಂದು ಕಾನೂನಾ? ನೀವು ನಮ್ಮ ಪಬ್ಲಿಕ್ ಟ್ಯಾಕ್ಸ್ ಅಲ್ಲಿ ನಿಮಗೆ ಸ್ಯಾಲ್ರಿ ಬರೋದು. ವಕ್ಫ್ ಆಫೀಸರ್ ಅವರೇ, ವಕ್ಫ್ ಮಂಡಳಿ ಅವರೇ, ಏನ್ ಮಾಡಿದ್ರಿ? ಇವ್ರ ಮೇಲೆ ಯಾಕೆ ಆಕ್ಷನ್ ತಗೊಂಡಿಲ್ಲ? ಎಕ್ಸ್ ಅಫಿಷಿಯೋ ಯಾರು ಕೂತ್ಕೊಂಡಿದ್ದಾರೆ, ಮತ್ತೆ ಟರ್ಮ್ಸ್ ಅಗೇನೆಸ್ಟ್ 15 ವರ್ಷದಿಂದ ಕೂತ್ಕೊಂಡಿದಾರಲ್ಲ, ಹ್ಯಾಕ್ ಬಿಟ್ಟಿದ್ದೀರಾ ನೀವು? ನಮ್ಮ ಬಾಬಾ ಸಾಹೇಬ್ರು ಅಂಬೇಡ್ಕರ್ ಅವರ ಸಂವಿಧಾನ ಇದು. ಆ ಸಂವಿಧಾನದ ಒಳಗಡೆ ನೀವೆಲ್ಲ ಬರ್ತೀರಾ. ಈ ಬೈಲಾಗಳು ಬರುತ್ತೆ, ಲಾ ಬರುತ್ತೆ, ವಕ್ಫ್ ಲಾ ಎಲ್ಲ ಕೂಡ ಒಳಗೆ ಬರುತ್ತೆ. ಈ ಸಂವಿಧಾನದ ಒಳಗಡೆ ನೀವು ಸಂವಿಧಾನಕ್ಕೆ ಗೌರವ ಕೊಡಿ ಫಸ್ಟು. ಮಂಡ್ಯ ಜಿಲ್ಲೆ ಅಧಿಕಾರಿಯವರೇ, ದಯವಿಟ್ಟು ಸರ್, ನೀವು ಏನು ಆ್ಯಕ್ಷನ್ ತೊಗೊಂಡಿದ್ದೀರಾ ಹೇಳಿ ಸರ್. ನಾವು 1.5-2 ತಿಂಗಳು ಆಗೋಯ್ತು ಸರ್ ನಿಮ್ಗೆ ಕೊಟ್ಟು. ನಾವು ಈಗ ಲೀಗಲ್ ಆಗಿ ಪ್ರೊಟೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅನಧಿಷ್ಠ ಅವಧಿ ಮುಷ್ಕರ ಮಾಡಬೇಕು ಅಂದ್ಕೊಳ್ತಾ ಇದ್ದೀವಿ. ಯಾಕೆ ನಮಗೆ ಈ ರೀತಿ ಜನಗಳಿಗೆಲ್ಲ ತೊಂದರೆ ಕೊಡ್ತಿದ್ದೀರಾ? ಇವ್ರ ಮೇಲೆ ಕ್ರಮ ತಗೊಳ್ಳಿ. ಜನಗಳಿಗೆ ಉತ್ತರ ಕೊಡ್ತಿಲ್ಲ ನೀವು. ಅವ್ರಿಗೊಂದು ಕಾನೂನು, ನಮ್ಗೊಂದು ಕಾನೂನ ಸರ್? ಇಷ್ಟು ಮಾತು ಹೇಳಿ ವಿನಂತಿ ಮಾಡಿ ನಿಮ್ಮಲ್ಲೆಲ್ಲ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.